ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ನೀವೆಲ್ಲರೂ ಕೂಡ ಕುತೂಹಲದಿಂದ ನಿಮ್ಮ 10th ಸ್ಟ್ಯಾಂಡರ್ಡ್ CBSE ರಿಸಲ್ಟ್ಸನ್ನು ಕಾಯ್ತಿದ್ದೀರಾ. ಯಾವಾಗ ಬರ್ಬೋದು ಅಂತ, ಇವತ್ತು ಬರ್ಬೋದಾ ನಾಳೆ ಬರ್ಬೋದಾ ಅಂತ. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ಆಲ್ ಇವತ್ತು ಬರ್ಬೋದು ಅಂತ ಗೆಸ್ಸಿಂಗ್ ಪ್ರಕಾರ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಇವತ್ತು ಬಂದಿಲ್ಲ ಅಂದರೆ ಖಂಡಿತ ನಾಳೆ ಅಷ್ಟರಲ್ಲಿ ಬಂದೇ ಬರುತ್ತೆ. ಸೊ ಯಾವುದೇ ಅಧಿಕೃತವಾಗಿರುವಂತಹ ಅಫಿಷಿಯಲ್ ವೆಬ್ಸೈಟಲ್ಲಿ ಇವತ್ತೇ ಈ ಡೇಟ್ಗೆ ಬರುತ್ತೆ, ಈ ಟೈಮಿಂಗ್ ಬರುತ್ತೆ ಅಂತ ಹೇಳಿಲ್ಲ, ಬಟ್ ಈ ವೀಕಲ್ಲಿ ಬರುತ್ತೆ ಅಂತ CBSE ಅವರು ಕೂಡ ಹೇಳಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸು ಇನ್ನೂ ನಿಮ್ಮ ರಿಸಲ್ಟ್ಗೋಸ್ಕರ ರೆಡಿ ಆಗಿಲ್ಲ, ಅಂದರೆ ರಿಸಲ್ಟ್ ನೋಡಲಿಕ್ಕೆ ಹೇಗೋ ವೆಕೇಷನ್ಸಲ್ಲಿ ಅಲ್ಲಿ ಇಲ್ಲಿ ಹೋಗಿರ್ತೀರ, ಎಂಜಾಯ್ ಮಾಡ್ತಿರ್ತೀರ, ಬಟ್ ನಿಮ್ಮ 10 ಇಯರ್ಸ್ ಆಫ್ ಜರ್ನಿ ಈ ರಿಸಲ್ಟ್ ಏನಿದೆ ಇದ್ರ ಮುಖಾಂತರ ನಿಮ್ಗೆ ಗೊತ್ತಾಗೋದು. ಸೊ ಯಾವ ರೀತಿಯಲ್ಲಿ ರಿಸಲ್ಟನ್ನು ಚೆಕ್ ಮಾಡಬೇಕು ಅಂತಲೂ ಕೂಡ ತುಂಬ ಮಕ್ಕಳಲ್ಲಿ ಗೊಂದಲಗಳು ಕೂಡ ಇರುತ್ತೆ. ಸೊ ಆ್ಯಕ್ಚುಲಿ CBSE ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು CBSE.in ಅಂತ ಹಾಕಿದ್ರೆ ಸಾಕು, ಗೂಗಲಲ್ಲಿ ಹೋಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಜಸ್ಟ್ ರಿಸಲ್ಟ್ಸ್ ಕಡೆ ಹೋದರೆ ನಿಮಗೆ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಅಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇಲ್ಲ, ಬಿಕಾಸ್ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. ಮಾಡಿದ ತಕ್ಷಣ ಅಲ್ಲೇ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಸ್ಕೂಲ್ ಕೋಡನ್ನು ಹಾಕಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದಾಗ ನಿಮಗೆ ಖಂಡಿತ ನಿಮಗೆ ಡೈರೆಕ್ಟಲ್ಲಿ ಮತ್ತು ಕೊಟ್ಟಿರೋಂಥದ್ದು ಇದು ಸೆಕ್ಯೂರಿಟಿ ಪಿನ್ ಹಾಕಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ CBSE ಪೋರ್ಟಲ್ ಆಗಿರಲಿ, ತುಂಬ ಜನ ಅಟ್ ಎ ಟೈಮ್ ಆ್ಯಕ್ಸೆಸ್ ಮಾಡುವಾಗ CBSE ಸರ್ವರು ಕೂಡ ಡೌನ್ ಆಗ್ಬೋದು ಅಥವಾ ಕ್ರ್ಯಾಶ್ ಕೂಡ ಆಗ್ಬೋದು. ಸೊ ಆಚೆ ಈಚೆ ಆಗುತ್ತೆ. ಸೊ ಅದಕ್ಕೆ ನೀವು ನಿಮ್ಮ ಹತ್ರ ಏನು ಡಿಜಿ ಲಾಕರ್ ಅಂತ ಇದ್ದರೆ ಅದು ಕೂಡ ಒಂದು ಆಪ್ಷನ್ ಇದೆ. ಅದರಲ್ಲೂ ಕೂಡ ನಿಮಗೆ ಮಾಸ್ ಕಾರ್ಡ್ ಡೈರೆಕ್ಟಾಗಿ ಜನರೇಟ್ ಆಗುತ್ತೆ. ಸೊ ಈ ಡಿಜಿ ಲಾಕರ್ ಏನು, ನೀವು ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋದರೆ ನಿಮಗೆ ಡಿಜಿ ಲಾಕರ್ ಅಂತ ಒಂದು ಆ್ಯಪ್ ಸಿಗುತ್ತೆ. ನೀವು ರಿಜಿಸ್ಟರ್ ಆಗಿರಬೇಕು ಆಸ್ ಎ ಸ್ಟೂಡೆಂಟ್. ನಿಮ್ಮದು ಅಪಾರ್ ಐ ಡಿ ಅಂತ ಸ್ಕೂಲ್ ಕಡೆಯಿಂದ ಕೊಟ್ಟಿರ್ತಾರೆ. ಕ್ರಿಯೇಟ್ ಮಾಡಿದರೆ, ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಮಾಡಲಿಕ್ಕೂ ಕೂಡ ದೇರ್ ಆರ್ ಸಮ್ ಸ್ಟೆಪ್ಸ್. ಸೊ ಇಫ್ ಯು ಫಾಲೋ ದೀಸ್ ಸ್ಟೆಪ್ಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಅಪಾರ್ ಐ ಡಿ. ಅಪಾರ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂದರೆ ಯು ಶುಡ್ ಗೋ ಫಾರ್ ದ CBSE ಡಿಜಿ ಲಾಕರ್ ವೆಬ್ಸೈಟ್ ನೀವು ಹೋಗಬೇಕು. ಅಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ರೋಲ್ ನಂಬರ್ ಹಾಕಬೇಕು, ನಿಮ್ಮ ಸ್ಕೂಲ್ ಕೋಡ್ ಹಾಕಬೇಕು. ಆಮೇಲೆ ಸೆಕ್ಯೂರಿಟಿ ಪಿನ್ ಅಂತ ನಿಮಗೆ ಸ್ಕೂಲ್ ಕಡೆಯಿಂದ 6 ಡಿಜಿಟ್ ಒಂದು ಕೋಡ್ ಇರುತ್ತೆ. ಆ ಕೋಡ್ ಹಾಕಿಲ್ಲ ಅಂದರೆ ಅದು ಮುಂದೆ ಹೋಗಲ್ಲ. ನಿಮ್ಮ ಸ್ಕೂಲ್ ಅವ್ರಿಗೆ ಅದು ಜನ್ರೇಟ್ ಆಗಿರುತ್ತೆ, ಕೊಟ್ಟಿರ್ತಾರೆ. ಯು ಕ್ಯಾನ್ ಆಸ್ಕ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಪಿನ್ನನ್ನು ನೀವು ಅಲ್ಲಿ ಹಾಕಿದಾಗ ಅದಾದಮೇಲೆ ನಿಮ್ಮ ಮೊಬೈಲ್ ಅಥೆಂಟಿಕೇಷನ್ ಕೇಳುತ್ತೆ, OTP ಬರುತ್ತೆ. OTP ಹಾಕಿ ಅದೆಲ್ಲ ಪ್ರೋಸೆಸ್ ಮುಗ್ದಾದ್ಮೇಲೆ ನಿಮ್ಮ ಆಧಾರ್ ವೆರಿಫೈ ಮಾಡಿದ ತಕ್ಷಣವೇ ನಿಮ್ಮದು ಒಂದು ಡಿಜಿ ಲಾಕರ್ ಕ್ರಿಯೇಟ್ ಆಗುತ್ತೆ. ಆ ಡಿಜಿ ಲಾಕರ್ ನಿಮ್ಮ ಫೋನಲ್ಲೇ ಲಾಗಿನ್ ಇರುತ್ತೆ ಯಾವಾಗಲೂ. ರಿಸಲ್ಟ್ ಬಂದಿದೆ ಅಂದಿದ ತಕ್ಷಣ ನೀವೇನು ಮಾಡ್ಬೋದು, ಡಿಜಿ ಲಾಕರ್ ಓಪನ್ ಮಾಡಿ ಜಸ್ಟ್ ಡಾಕ್ಯುಮೆಂಟ್ಸ್ ಹತ್ರ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಮಾಸ್ ಕಾರ್ಡ್ ಆಲ್ರೆಡಿ ನಿಮ್ಮ ಡಿಜಿ ಲಾಕರ್ಗೆ ಬಂದಿರುತ್ತೆ. ಸೊ ಅದರಲ್ಲೇ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಮಾಸ್ ಕಾರ್ಡ್ ಪರ್ಮನೆಂಟ್ ಮಾಸ್ ಕಾರ್ಡ್ ಅಲ್ಲ, ಟೆಂಪ್ರವರಿ ಮಾಸ್ ಕಾರ್ಡ್. ಟಿಲ್ ಎಕ್ಸಾಮ್ ಟು ಎಲ್ಲ ಇದ್ದಾಗಿ ನೆಕ್ಸ್ಟ್ ನಿಮಗೆ ಫೈನಲ್ ಹಾರ್ಡ್ ಕಾಪಿ ಬರೋವರೆಗೂ ನೀವು ಈ ಮಾಸ್ ಕಾರ್ಡನ್ನು ಯೂಸ್ ಮಾಡ್ಬೋದು ನಿಮ್ಮ ಕಾಲೇಜ್ ಅಡ್ಮಿಷನ್ಸ್ಗೋಸ್ಕರ. ಸೊ ಆ ಮಾಸ್ ಕಾರ್ಡ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಡಿಜಿ ಲಾಕರಲ್ಲಿ ಸಿಗುತ್ತೆ. ಸೊ ಆ ಡಿಜಿ ಲಾಕರನ್ನು ಯಾರೆಲ್ಲ ಸ್ಟೂಡೆಂಟ್ಸ್ ಇನ್ನೂ ಕೂಡ ಲಾಗಿನ್ ಮಾಡಿ ಅಥವಾ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಕೌಂಟನ್ನು, ಬೇಗ ಹೋಗಿ ಆ ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪ್ಲೇಸ್ಟೋರ್ ಮುಖಾಂತರನೂ ಕೂಡ ನೀವು ಅದನ್ನು ಲಾಗಿನ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಕ್ರಿಯೇಟ್ ಆಗಿದ ತಕ್ಷಣವೇ ದೆನ್ ಯು ಕ್ಯಾನ್ ಲಾಗಿನ್ ಫ್ರಮ್ ಯುವರ್ ಮೊಬೈಲ್ ನಂಬರ್. OTP ಹಾಕಿ ಲಾಗಿನ್ ಆಗಿರುತ್ತೆ. ರಿಸಲ್ಟ್ ಅನೌನ್ಸ್ ಆಗಿದೆ ಅಂದಿದ ತಕ್ಷಣ ನೀವೇನು ಮಾಡ್ಬೋದು, ಜಸ್ಟ್ ಅದನ್ನು ಓಪನ್ ಮಾಡಿ ಅದರಲ್ಲಿ ಇಫ್ ಇನ್ ಕೇಸ್ ಡಾಕ್ಯುಮೆಂಟ್ಸಲ್ಲಿ ಬಂದು ಮಾಸ್ ಕಾರ್ಡ್ ಇಲ್ಲ ಅಂದರೆ ಸರ್ಚ್ ಆಪ್ಷನಲ್ಲಿ ನೀವು ಹೋಗಿ CBSE ಅಂತ ಡಿಜಿ ಲಾಕರಲ್ಲಿ CBSE ಅಂತ ಕ್ಲಿಕ್ ಮಾಡಿದ್ರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ 10th ಮಾಸ್ ಕಾರ್ಡ್ ಅಂತಲೂ ಕೂಡ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮ್ಮದು ಮಾತ್ರ ಮಾಸ್ ಕಾರ್ಡ್ ಸಿಗುತ್ತೆ. ನೀವು ಅದನ್ನು ಆರಾಮಾಗಿ ಇಟ್ಕೋಬೋದು, ಮಾರ್ಕ್ಸನ್ನು ನೋಡ್ಬೋದು, ನಿಮ್ಮ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೆಲ್ಲದಕ್ಕಿಂತ ಎಲ್ಲ ಸ್ಟೂಡೆಂಟ್ಸಲ್ಲೂ ಮತ್ತು ಪೇರೆಂಟ್ಸಲ್ಲೂ ಒಂದು ಏನಿರುತ್ತೆ ಅಂದರೆ ಏನೇನು ರಿಸಲ್ಟ್ ಬರ್ತಿದೆ ಎಲ್ರಿಗೂ ಭಯ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಿಕಾಸ್ 10 ಇಯರ್ಸ್ ಆಫ್ ಸ್ಟ್ರಗಲ್ ಮತ್ತು ಹಾರ್ಡ್ ವರ್ಕು ನಿಮ್ಮ ಪೇರೆಂಟ್ಸ್ ಆಗಿರಲಿ, ನಿಮ್ಮ ಟೀಚರ್ಸ್ ಹಾಕಿರೋವಂಥದ್ದು ಎಲ್ಲ ಬರುತ್ತೆ. ಇಲ್ಲಿ ಒಂದು ನಾವು ನೋಡಬೇಕಾಗಿರೋವಂಥದ್ದು, ತುಂಬ ಮಕ್ಕಳು ರಿಸಲ್ಟ್ ಬಂದಿದ ತಕ್ಷಣ ಏನಾಗ್ತಾರೆ ಅಂದರೆ ನರ್ವಸ್ ಆಗ್ತಾರೆ. ಆಮೇಲೆ ರಿಸಲ್ಟ್ ಬಂದಿದ ತಕ್ಷಣ ಸ್ಯಾಟಿಸ್ಫೈಡು ಕೂಡ ಇರಲ್ಲ. ಸಮ್ಟೈಮ್ಸ್ ಪರ್ಸೆಂಟೇಜ್ 2-3% ಕಮ್ಮಿನೂ ಬರ್ಬೋದು, ಜಾಸ್ತಿನೂ ಬರ್ಬೋದು. ನಿಮ್ಮ 10 ವರ್ಷದ ಜರ್ನಿ, ನಿಮ್ಮ 10 ವರ್ಷದ ಸ್ಟ್ರಗಲ್ ನಿಮ್ಮ ರಿಸಲ್ಟ್ ಆಗಿರೋವಂಥದ್ದು. ಸೊ ಮಾರ್ಕ್ಸ್ ಬಂತು, ಮಾರ್ಕ್ಸ್ಗೂ ನೋಡಿಕೊಂಡು ನೀವು ಬೇಜಾರು ಬೇಸರ ಮಾಡಿಕೊಂಡು ಮನೇಲಿ ಕೂತ್ಕೊಳ್ಳೋದಾಗಿರಲಿ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಂಜಾಯ್ ಆ್ಯಂಡ್ ಸೆಲೆಬ್ರೇಟ್ ದ ರಿಸಲ್ಟ್ ವಾಟ್ ಎವರ್ ಯು ಹ್ಯಾವ್ ಗಾಟ್ ಇಫ್ ಯು ಹ್ಯಾವ್ ಪಾಸ್ಡ್ ದ ಎಕ್ಸಾಮ್. ನೀವು ಸ್ಟ್ರಗಲ್ ಮಾಡಿದ್ದೀರ, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂದರೆ ನೀವೇನು ಮಾಡಿ, ಎಂಜಾಯ್ ಮಾಡಿ. ಈವನ್ ಪೇರೆಂಟ್ಸು ಕೂಡ ಅಷ್ಟೇ. ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟು ಸೆಲೆಬ್ರೇಟ್ ದ ರಿಸಲ್ಟ್ ವಾಟ್ ಎವರ್ ದೇ ಹ್ಯಾವ್ ಗಾಟ್. ನಿಮ್ಮ ಎಕ್ಸ್ಪೆಕ್ಟೇಷನ್ 95% ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಮಗು 90% ತೆಗೆದಿದ್ರು ಕೂಡ ಅದು ಕೂಡ ಒಂದು ಒಳ್ಳೆ ಪರ್ಸೆಂಟೇಜು. ಟ್ರೈ ಮಾಡಿದ್ದಾರೆ, ಅದಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡಿ, ಖುಷಿ ಪಡಿ. ಅದು ಬಿಟ್ಬಿಟ್ಟು ಟೀಕೆ ಮಾಡಿ ಏನಕ್ಕೆ ಇಷ್ಟು ಕಮ್ಮಿ ತೆಗ್ದೆ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. 10 ವರ್ಷದ ಸ್ಟ್ರಗಲ್
ಆಮೇಲೆ ಟೀಚರ್ಸ್ ಒಂದು ವರ್ಷ ಅವ್ರ ಹಿಂದೆ ಏನು ಬಿದ್ದು ಪಾಠ ಮಾಡಿದರು, ಮತ್ತು ಮಕ್ಕಳು ಕೂಡ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಓದಿದ್ದಾರೆ, ಅವ್ರ ಸ್ಟ್ರಗಲ್ಲು ಕೂಡ ನೀವು ಕೂಡ ನೋಡಿದ್ದೀರಾ. ಸೊ ಅದನ್ನು ಯು ಹ್ಯಾವ್ ಟು ಸೆಲೆಬ್ರೇಟ್ ಅಟ್ ದಿಸ್ ಮೂಮೆಂಟ್. ಯಾರೂ ಕೂಡ ಬೇಜಾರಾಗಿಬಿಟ್ಟು ನನಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಡ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಪರ್ಸೆಂಟೇಜು, ನನಗೆ ಬಂದಿರೋದೇ ಬೇರೆ ಪರ್ಸೆಂಟೇಜು ಅಂತ ನಿಮ್ಮ 10 ವರ್ಷದ ಈ ಮೂಮೆಂಟ್ ಮತ್ತೆ ನಿಮಗೆ ಸಿಗಲಿಕ್ಕಿಲ್ಲ. ಈ ರಿಸಲ್ಟನ್ನು ಎಂಜಾಯ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಮತ್ತೊಂದು ಸತಿ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಮೂಮೆಂಟ್ ಕ್ರಿಯೇಟ್ ಆಗಲ್ಲ. ಸೊ ಎಷ್ಟೇ ಪರ್ಸೆಂಟೇಜ್ ಬಂದಿರಲಿ ಅದನ್ನು ಸೆಲೆಬ್ರೇಟ್ ಮಾಡಿ, ಎಂಜಾಯ್, ಕಾಲ್ ಯುವರ್ ಟೀಚರ್ಸ್, ಅವ್ರನ್ನ ಇನ್ಫಾರ್ಮ್ ಮಾಡಿ, ಸರ್ ತುಂಬ ಥ್ಯಾಂಕ್ಸ್, ನಮಗೆ ರಿಸಲ್ಟ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಸರ್, ತುಂಬ ಖುಷಿ ಆಯಿತು ಅಂತ ಜಸ್ಟ್ ಒಂದು ಫೋನ್ ಕಾಲಲ್ಲಿ ನಿಮ್ಮ ಪರ್ಸೆಂಟೇಜನ್ನು ತಿಳಿಸಿ ಅವರು ಕೂಡ ಖುಷಿ ಪಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಪೇರೆಂಟ್ಸ್ ಆಶೀರ್ವಾದ ತೊಗೊಂಡು. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಮಕ್ಕಳಲ್ಲಿ ಎಕ್ಸಾಮ್ 2 ಬಗ್ಗೆ ಡೌಟ್ಸ್ ಇದೆ, ಸರ್ ನಾನು ಎಕ್ಸಾಮ್ 2 ಬರೀಬೇಕಾ ಅಥವಾ ಬೇಡವಾ, ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಎಕ್ಸಾಮ್ 2 ನೋಡಿ 10th ಸ್ಟ್ಯಾಂಡರ್ಡ್ ಮುಗ್ದಿದ ತಕ್ಷಣವೇ ನಿಮ್ಮ ಜರ್ನಿ ನೆಕ್ಸ್ಟ್ PUC ಯಲ್ಲಿರುವಂಥದ್ದು. ಮಾರ್ಕ್ಸ್ ಶುಡ್ ನೆವರ್ ಡಿಸೈಡ್ ಯುವರ್ ಫ್ಯೂಚರ್. ನಿಮ್ಮ ಮಾರ್ಕ್ಸ್, ನಿಮ್ಮ ಪರ್ಸೆಂಟೇಜ್ ನಿಮ್ಮ ಕೆರಿಯರನ್ನು ಡಿಸೈಡ್ ಮಾಡಬಾರ್ದು ಯಾವತ್ತೇ ಕಾರಣಕ್ಕೂ. ಸೊ ನಿಮ್ಮ ಕೆರಿಯರ್ ನೀವು ಏನಾಗಬೇಕು ಅಂತ ಇದ್ದೀರಾ, ನಿಮ್ಮ ರಿಸಲ್ಟ್ಗಿಂತ ಮುಂಚೆನೇ ನೀವು ಡಿಸೈಡ್ ಮಾಡಿರಿ. ರಿಸಲ್ಟ್ ಎಷ್ಟೇ ಬಂದಿರಲಿ, ಪರ್ಸೆಂಟೇಜ್ ಎಷ್ಟೇ ಆಗಿರಲಿ, ನೀವು ಏನಾಗಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದಕ್ಕೆ ಅಡ್ಮಿಷನ್ ತೊಗೊಳ್ಳಿ, ಅದೇ ಕೋರ್ಸನ್ನು ತೊಗೊಂಡು ಅದರಲ್ಲಿ ಓದಿ. ಸರ್ ಕಾಲೇಜ್ ಯಾವ್ದು ತೊಗೋಬೇಕು, ಕಾಲೇಜ್ ಇದೇ ಬೇಕು ಅದೇ ಬೇಕು ಅಂತ ಅದು ಕೂಡ ಕನ್ಫ್ಯೂಷನ್ ಇರಬಾರ್ದು. ಕಾಲೇಜ್ ಯಾವುದೇ ಇರಲಿ, ಓದಬೇಕಾಗಿರೋದು ನೀವೇ, ಸ್ಕೋರ್ ಮಾಡಬೇಕಾಗಿರೋದು ನೀವೇ, ನಾಲೆಜ್ ಬೆಳೆಸಬೇಕಾಗಿರೋದು ನೀವೇ. ಸೊ ಕಾಲೇಜ್ ಯಾವುದಿದ್ರೆ ಏನು, ಓದೋ ಮಕ್ಕಳು ಎಲ್ಲಿದ್ರೂ ಕೂಡ ಓದ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ನೀವು ಎಲ್ಲಿದ್ದರೂ ಓದ್ತೀರಾ. ಕಾಲೇಜ್ ಅಟ್ಮಾಸ್ಫಿಯರ್ ಇಟ್ ಈಸ್ ಗೋಯಿಂಗ್ ಟು ಬೂಸ್ಟ್ ಯು ಸಮ್ ಎನರ್ಜಿ, ಇಲ್ಲ ಅಂತಲ್ಲ. ಬಟ್ ಓಕೆ, ಯು ಹ್ಯಾವ್ ಟು ಚೆಕ್ ಯುವರ್ ಫೈನಾನ್ಷಿಯಲ್ ಸ್ಟೇಟಸ್, ನಿಮ್ಮ ಫ್ಯಾಮ್ಲಿ ಸ್ಟೇಟಸನ್ನು ಚೆಕ್ ಮಾಡಬೇಕು, ನಿಮ್ಮ ಈಸಿ ಟ್ರಾನ್ಸ್ಪೋರ್ಟ್ ಆಕ್ಸೆಸ್ ಆಗ್ತಿದೆಯಾ ಇಲ್ಲ ಅದು ಕೂಡ ಚೆಕ್ ಮಾಡಬೇಕು. ಇದೆಲ್ಲದನ್ನು ಕೂಡ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ದೆನ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ಕಾಲೇಜ್ ಆ್ಯಂಡ್ ಕೋರ್ಸ್. ಅಷ್ಟೇ, ನೀವು ಏನಾಗಬೇಕು ಅಂತ ಇದ್ದೀರಾ, ನೀವು ಮನಸ್ಸಿಂದ ಏನಾಗಬೇಕು ಅಂತ ಇದ್ದೀರಾ ಒಂದು ಸತಿ ಯೋಚನೆ ಮಾಡಿ ಕೂತ್ಕೊಳ್ಳಿ. ನಾನು ಆಫ್ಟರ್ 10 years ಆರ್ 5 years ನಾನು ಈ ಪೊಸಿಷನಲ್ಲಿ ಇದ್ದರೆ ವಿಲ್ ಐ ಫೀಲ್ ಪ್ರೌಡ್ ಆನ್ ಮೈ ಸೆಲ್ಫ್ ಅಂತ ನಿಮ್ಗೆ ಅನಿಸಿದೆ, ಆ ಕೋರ್ಸ್ ತೊಗೊಳ್ಳಿ, ಆ ಸ್ಟ್ರೀಮ್ಗೆ ಹೋಗಿ ಆ ಟಾಪಿಕನ್ನು ಓದಿ ಆ ಕೆರಿಯರನ್ನು ಚೂಸ್ ಮಾಡಿ. ಸುಮ್ಮನೆ ಯಾರೋ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ರು ಅಂತ ಆ ಕೋರ್ಸ್ ಈ ಕೋರ್ಸ್ಗೆ ಹೋಗಬೇಡಿ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಎಂಜಾಯ್ ದ ರಿಸಲ್ಟ್ಸ್ ವಾಟ್ ಯು ಹ್ಯಾವ್ ಗಾಟ್. ಆ್ಯಂಡ್ ಇಫ್ ಯು ಆರ್ ಅನ್ಸ್ಯಾಟಿಸ್ಫೈಡ್ ವಿತ್ ಯುವರ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್, ಯು ಕ್ಯಾನ್ ಅಪಿಯರ್ ಫಾರ್ ಎಕ್ಸಾಮ್ 2, ನೋ ಪ್ರಾಬ್ಲಮ್. ಬಟ್ ಇನ್ ಮೈ ಸಜೆಷನ್ ಇಟ್ ಈಸ್ ಬೆಟರ್, ಎಷ್ಟು ಬಂದಿದೆ ಅದನ್ನು ನೋಡಿ, ತುಂಬ ತೀರಾ ಕಮ್ಮಿ ಇದ್ದರೆ ಎಕ್ಸಾಮ್ 2ಗೆ ಅಪ್ಲೈ ಮಾಡಿ ಅದನ್ನು ಬರೀರಿ. ಇಲ್ಲ ಅಂದರೆ ಯು ಕ್ಯಾನ್ ಗೋ ಹ್ಯಾಪಿಲಿ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಜರ್ನಿ ದಟ್ ಈಸ್ ಕಾಲ್ಡ್ PUC. ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯೂಚರ್ ಮತ್ತು ನಿಮ್ಮ ಕೆರಿಯರನ್ನು ಡಿಸೈಡ್ ಮಾಡಲ್ಲ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಂಪಾರ್ಟೆಂಟ್, ನಿಮ್ಮ ಸ್ಟ್ರಗಲ್ ಇಂಪಾರ್ಟೆಂಟ್, ನಿಮ್ಮ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಅದೆಲ್ಲ ನೀವು ಮಾಡಿದ್ದೀರಾ, ಸ್ಟ್ರಗಲ್ ಮಾಡಿದ್ದೀರಾ, 1 ವರ್ಷ ಹಾರ್ಡ್ ವರ್ಕು ಕೂಡ ಮಾಡಿದ್ದೀರಾ. ಸೊ ಎಲ್ರಿಗೂ ಕೂಡ ವಿಶಿಂಗ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬರಲಿ. ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮುಂದೇನೂ ಕೂಡ ನನ್ನ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಕೂಡ ನಿಮ್ಮೊಂದಿಗೆ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.